ಸನ್ಮಾನ್ಯ ಅಧ್ಯಕ್ಷ, ಆಗಸ್ಟ್ 11ರಂದು ತುಂಗಭದ್ರಾ ಸಲಹಾ ಸಮಿತಿಯ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಆಂಧ್ರದವರು ನಮಗೆ ಕರ್ನಾಟಕ ಕೋಟ 7 ನೀರು ತಗೊಂಡು ಆದ್ರೆ ಬಚಾವತ್ ಆಯೋಗ ಪ್ರಕಾರ ನಮಗೆ ಕೆನಾಲ್ ಮಾಡಿಫೈ ಆಗಿರೋದು ಕರ್ನಾಟಕ 750, ಆಂಧ್ರ ಪ್ರದೇಶ 750 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡ್ಬೇಕಂತಂದು ಕೆನಾಲ್ ಮಾಡಿಫೈ ಆಗಿರೋದು ಕೂಡ ಅದೇ ರೀತಿ. ಆದರೆ ಇವಾಗ ಆಂಧ್ರ ಬೋರ್ಡ್ನವರು ಕರ್ನಾಟಕ ನೀರು ಒಂದೇ ನಾವು ತಗೊಂಡಿದ್ವಿ, ಆಂಧ್ರ ಬೋರ್ಡ್ ನೀರು ತಗೊಂಡಿಲ್ಲ. ಹಂಗಾಗಿ ಎಲ್ಲ ರೈತರು ಅಂದರೆ LLC ಅಂತಂದು ಆಗ ಆ ಭಾಗದಾಗ ಬರೋಂಥ ಎಲ್ಲ ರೈತರು ಈಗಾಗಲೇ ಭತ್ತ ನಾಟಿ ಮಾಡ್ಕೊಂಡಿದ್ದಾರೆ, ಸಸಿ ಮಡಿ ಹಾಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ನೀರಂತೂ ಕೊಡೋಕ್ಕಾಗ್ತಾ ಇಲ್ಲ. ನಮಗೆ ಆಂಧ್ರ ಮತ್ತು ಕರ್ನಾಟಕ ಎರಡೂ ನೀರು ತಗೊಂಡು ಹೋದ್ರೆ ಮಾತ್ರ ನಮ್ಮ ಕರ್ನಾಟಕದ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲಾಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತೈತೆ. ಸನ್ಮಾನ್ಯ ಅಧ್ಯಕ್ಷ, ಈ ನೀರು ಕರ್ನಾಟಕ ಮತ್ತು ಆಂಧ್ರ ಎರಡು ಜೇಟಿಯಾಗಿ ತಗೊಂಡು ಹೋದ್ರೆ ಅನುಕೂಲ ಆಗ್ತೈತಿ. ಮಾನ್ಯ ಸಚಿವರಲ್ಲಿ ಕೂಡ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ಈಗಾಗಲೇ ಅವರು ಕೂಡ ಆಂಧ್ರ ನೀರಾವರಿ ಸಚಿವರಿಗೆ ಮಾತಾಡಿದ್ದಾರೆ. ಅವರು ಕೂಡ ಭರವಸೆ ಕೊಟ್ಟು ನೀರು ಬಿಟ್ಟರೆ ನಮ್ಮೆಲ್ಲ ನಮ್ದೊಂದೇ ತಾಲೂಕಲ್ಲ, ಕಂಪ್ಲಿ, ಕುರುಗೋಡು, ಗ್ರಾಮಾಂತರ ಒಟ್ಟಾಗಿ ಸೇರಿ 4 ಜಿಲ್ಲೆ ರೈತರಿಗೆ ಆಂಧ್ರ ಪ್ರದೇಶದ ನೀರಾವರಿ ಮಂತ್ರಿಗೆ ಕರೆ ಮಾಡಿ ಎರಡು ಕೂಡ ಹೊಂದಾಣಿಕೆ ಮಾಡಿ ನೀರು ಒಯ್ಯೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳ್ತಕ್ಕಂಥದ್ದು ಎಲ್ಲವೂ ಸತ್ಯ ಆಗಿದೆ. ನಾನು ನಿನ್ನೆ ಗಣೇಶು ಮತ್ತು ನಮ್ಮ ಮಂತ್ರಿಗಳು ಎಲ್ಲರ ಜೊತೆ ಮಾತನಾಡಿ ಬಿಡಲೇಬೇಕಾದ ಪರಿಸ್ಥಿತಿ ಇದೆ. ಆಂಧ್ರ ಜಲಸಂಪನ್ಮೂಲ ಸಚಿವರ ಜೊತೆ ನಾನು ಮಾತನಾಡಿ, ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಇವರ ಒತ್ತಾಯ 3-4 ಕ್ಷೇತ್ರಕ್ಕೆ ಇಬ್ಬರು ಆಂಧ್ರ ಮತ್ತು ನಮ್ಮದು ಶೇರ್ ಒಟ್ಟಿಗೆ ಬಿಡದೇ ಇದ್ರೆ ಸೊ ಇವರಿಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಅವರನ್ನ ಒಪ್ಪಿಸಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿ ಭಾಗಶಃ ಒಪ್ಪಿದ್ದಾರೆ. ಇವತ್ತು ನಾಳೆ ಒಳಗಡೆ ನೀರು ಬಿಟ್ಕೊಡ್ತೀವಿ. ಗಣೇಶ್ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಮುಖ್ಯಮಂತ್ರಿ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ, 100ಕ್ಕೆ 100ರಷ್ಟು ಅವ್ರ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಸಾಲು ಆಯ್ತು, ಕೂತ್ಕೊಳ್ಳಪ್ಪ. ಬಹಳಷ್ಟು ಅಣ್ಣ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ. 4 ತಾಲೂಕಿಂದ ರೈತರು ನೀರಿನ ಸಮಸ್ಯೆ ಈ ವಿಷಯದಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಅಡ್ಡ ಬರಬೇಡ. ಸನ್ಮಾನ್ಯ ಅಧ್ಯಕ್ಷ, ಟೋಟಲ್ ಬಹಳ ಸಣ್ಣ ರೈತರಲ್ಲಿರೋದು 1 ಎಕರೆ 2 ಎಕರೆ ಇರೋಂಥ ರೈತರು ನಾವೇ ನೀರು ಕೊಟ್ಟಿಲ್ಲ ಅಂದ್ರೆ ಆ ಭಾಗದ ರೈತರು ನಿಜವಾಗ್ಲೂ ವಿಷ ಕುಡಿಯುವಂತ ಪರಿಸ್ಥಿತಿ ಐತಿ. ಇವತ್ತು ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಾವು ನೀರು ಕೊಡ್ತೀರ ಅಂತಂದು ಈಗಾಗಲೇ ಮಾತಾಡಿದಾರೆ ಅಂತ ಹೇಳಕತ್ತಾರ. ದಯವಿಟ್ಟು ಆ ನೀರು ಕೊಡ್ಬೇಕಂತಂದು ಒತ್ತಾಯ ಮಾಡ್ತೀವಿ. ಇನ್ನೊಂದು, ನಮ್ಮ ಹೊಳೆ ಭಾಗದ ರೈತರು 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು, ಹೊಳೆ ಭಾಗ ಅಂದ್ರೆ ಕನಕಗಿರಿ, ನಮ್ಮ ಕಂಪ್ಲಿ, ಕುರುಗೋಡು, ಅದೇ ರೀತಿ ಸಿರುಗುಪ್ಪ ಭಾಗದ ರೈತರು ಕೂಡ ಹೊಳೆಯಿಂದ ಕೂಡ 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷ, ಅವರ ಸಮಸ್ಯೆಗೆ ಸಂಪೂರ್ಣವಾಗಿ ಕಳೆದ 3 ದಿವಸದಿಂದನೂ ಚರ್ಚೆಯಲ್ಲಿದ್ದೀವಿ. ಅಂತಿಮವಾಗಿ ಇವತ್ತು ನಾಳೆಯಲ್ಲಿ ಅವರೆಲ್ಲ ಸಮಸ್ಯೆಗೆ ಬಗೆಹರಿಸಿ ನೀರನ್ನು ಬಿಟ್ಟು ಆ ಭಾಗದ 3-4 ತಾಲೂಕು ರೈತರ ಸಮಸ್ಯೆಗೆ ಬಗೆಹರಿಸಿ ಸ್ಯಾಂಕ್ಷನ್